ವೀಕ್ಷಕರ, ಇವತ್ತು ನಾನು ವರ್ಚು ಎಮರಾಲ್ಡ್ ಸಿಟಿನಲ್ಲಿದ್ದೀನಿ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಭವಿಷ್ಯದ ಸುರಕ್ಷಿತ ಹೂಡಿಕೆಗಾಗಿ ಹಾಗೂ ಸುಖಕರ ಜೀವನಕ್ಕಾಗಿ ಒಂದು ಅತ್ಯುತ್ತಮ ಅವಕಾಶ ನಿಮ್ಮ ಮುಂದೆ. ವರ್ಚ್ಯೂ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಪರಿಚಯಿಸ್ತಾ ಇದೆ ವರ್ಚ್ಯೂ ಎಮರಾಲ್ಡ್ ಸಿಟಿ. ಕರ್ನಾಟಕ ಆಂಧ್ರ ಗಡಿಭಾಗದಲ್ಲಿರುವ ಈ ಅದ್ಭುತ ಪ್ರಾಜೆಕ್ಟ್ ಗೌರಿಬಿದನೂರು ನಗರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಕರೇ, ಇವತ್ತು ನನ್ನ ಜೊತೆ ಕಾರ್ತಿಕ್ ಅವರು ಇದ್ದಾರೆ. ಸೊ ಇಲ್ಲಿರುವಂತ ಸೈಟ್ಸ್ ಗಳ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ಕೊಡ್ತಾರೆ. ಅವರನ್ನ ಮಾತನಾಡ್ಸೋಣ. ಆಫರ್ಸ್ ಆಗಿರ್ಬೋದು, ಡಿಸ್ಕೌಂಟ್ಸ್ ಆಗಿರ್ಬೋದು, ಜನರಿಗೆ ಇಲ್ಲಿ ಸೈಟ್ಸ್ ತಗೊಳ್ಳಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಅವರೇ ಕೂಡ ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಓಕೆ. ಹೇಗಿದ್ರೆ ಸರ್? ಸೂಪರ್. ಇಲ್ಲಿ ಬಂದ್ಮೇಲೆ ಇನ್ನೂ ಸೂಪರ್ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಇಷ್ಟು ಕಮ್ಮಿ ರೇಟ್ಗೆ ಸೈಟ್ಸ್ ನ ಕೊಟ್ಟರೆ ನಾನು ಎಲ್ಲೋ ನೋಡಿಲ್ಲ. ನಾವೆಲ್ಲ ಲೈಕ್ ಇಂಟ್ರಾಕ್ಟ್ ಮಾಡಿರೋದೆಲ್ಲ ಒಂದು 4000-5000 ಸ್ಕ್ವೇರ್ ಫೀಟ್ಗೆ. ಇಲ್ಲಿ ನಿಮ್ದು 1000 ರೂಪೀಸ್ ಇಟ್ಕೊಂಡು ಅದ್ರಲ್ಲೂ ಆಫರ್ ಕೊಟ್ಟು 575 ರೂಪೀಸ್ಗೆ ಪರ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದೀರಾ. ಅದು ಒಂದು ವಂಡರ್ಫುಲ್ ಅಂತ ಹೇಳ್ಬೋದು. ಅಂಡ್ ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು, ಇಂಥವ್ರಿಗೆಲ್ಲ ಒಂದು ಸೈಟ್ ನ ಮನೆ ಕಟ್ಟಬೇಕು ಮತ್ತೆ ಸೈಟ್ ಮಾಡ್ಬೇಕಂತ ಕನ್ಸಿದ್ರೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದಲ್ಲ. ಶಾಂತ ವಾತಾವರಣ, ವೇಗವಾಗಿ ಅಭಿವೃದ್ಧಿ ಆಗ್ತಿರೋ ಪ್ರದೇಶ ಮತ್ತು ಭವಿಷ್ಯದ ಭರವಸೆ, ಈ ಮೂರುಗಳ ಸಕಾಲಿಕ ಸಂಯೋಜನೆ ಇದೆ. ಸುತ್ತಮುತ್ತಲಿನ ಪ್ರಮುಖ ಸೌಲಭ್ಯಗಳು ಏನ್ ಗೊತ್ತಾ? ವಿದ್ಯಾರಿಕ್ಷಾ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್, ಸಪ್ತಗಿರಿ ಜೂನಿಯರ್ ಕಾಲೇಜ್, ಎಸ್ಟಿಜಿಎಸ್ ಕಾಲೇಜ್, ಹಿಂದೂಪುರ್ ಮಾರ್ಕೆಟ್ ಯಾರ್ಡ್, ಹಿಂದೂಪುರಂ ರೈಲ್ವೆ ಸ್ಟೇಷನ್, OCA ಎಡು ಸ್ಕಿಲ್, ಟೆಕ್ಸ್ಪೋರ್ಟ್ ಇಂಡಸ್ಟ್ರೀಸ್, ಶ್ರೀನಿವಾಸ ಸಾಗರ ಫಾಲ್ಸ್ ಅಂಡ್ ಟ್ರೆಕ್ಕಿಂಗ್ ಪ್ಲೇಸ್, AR ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಪ್ರಮುಖ ಹೈಲೈಟ್ಸ್: ಫಾಕ್ಸ್ಕಾನ್ ಸಮೀಪದಲ್ಲಿದೆ, KIADB ಇಂಡಸ್ಟ್ರಿಯಲ್ ಏರಿಯಾ ಹತ್ರ, ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್, ಪ್ರಿಯಾ ಬೈಬ್ಯಾಕ್ ಗ್ಯಾರಂಟಿ, ನಿಮ್ಮ ಹೂಡಿಕೆಗೆ ಭದ್ರತೆ. ಕೇವಲ 40 ನಿಮಿಷಗಳಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಲುಪಬಹುದು. ಓಕೆ, ಟೋಟಲ್ 477 ಸೈಟ್ಸ್ ಅಂತ ಹೇಳಿದ್ರು. ಅಷ್ಟರಲ್ಲಿ ಎಷ್ಟು ರಿಜಿಸ್ಟರ್ ಆಗಿದೆ? ಸರ್ ಇಲ್ಲಿವರೆಗೂ ಬಂದ್ಬಿಟ್ಟು 227 ಪ್ಲಾಟ್ ರಿಜಿಸ್ಟ್ರೇಷನ್ ಆಗಿದಾವೆ. ಓಕೆ, ಇನ್ನ ಮಿಕ್ಕಿದ್ದಕ್ಕೆ ಲೈಕ್ ಒನ್ ಪರ್ ಸೈಟ್ ಅಂದ್ರೆ ಎಷ್ಟು ಆಗ್ಬಹುದು? ಸರ್ ಪರ್ ಸೈಟ್ ಬಂದ್ಬಿಟ್ಟು ನಮ್ಮಲ್ಲಿ 3.5 lakhs ಇದೆ. 3.5 lakhs, ಓನ್ಲಿ 600 ಸ್ಕ್ವೇರ್ ಫೀಟ್. ಓಕೆ, ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ. ನೀವೇನಾದ್ರೂ ಮನೆಗೇನಾದ್ರೂ ಬೇರೆ ಮನೆಗೆ ಹೋಗ್ಬೇಕು, ರೆಂಟಿಗೆ ಹೋಗ್ಬೇಕು ಅಂದ್ರೆ ಯೂಶಲಿ ಇವಾಗ ಅಥವಾ ಲೀಸ್ಗೆ ಹೋಗ್ಬೇಕು ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಅಥವಾ ತಾಲೂಕ್ ಸೈಡ್ ಅಲ್ಲಿ ಒಂದು 3 ಲಕ್ಷ 4 ಲಕ್ಷ 5 ಲಕ್ಷ ಕೊಟ್ಟು ಹೋಗ್ತಾರೆ. ಬಟ್ ಇಲ್ಲಿ ನಿಮ್ಗೆ ಸೈಟೇ ಸಿಗ್ತಾ ಇದೆ. ಸೊ ಈ ಸೈಟ್ ನ ನೀವು ಇನ್ವೆಸ್ಟ್ ಮಾಡಿದ್ರೆ 1 year ಅಥವಾ 2 years ಡೌನ್ ದ ಲೈನ್ ನಿಮ್ಗೆ ಅದು ಡಬಲ್ ಆಗ್ಬೋದು, ಟ್ರಿಬಲ್ ಕೂಡ ಆಗ್ಬೋದು. ಸೈಟ್ಸ್ ಆಗ್ಬೋದು, ಗೋಲ್ಡ್ ಆಗ್ಬೋದು. ಯಾವತ್ತು ಇನ್ವೆಸ್ಟ್ ಮಾಡಿದ್ರು ಅದು ನಿಮ್ಗೆ ರಿಪೀಟೆಡ್ ಇನ್ವೆಸ್ಟ್ಮೆಂಟ್ ಆಗಿರುತ್ತದೆ. ಅದೇನು ತಲೆ ಕೆಡಿಸ್ಕೊಳಂಗಿಲ್ಲ. ಮತ್ತೆ ಅದನ್ನ ಬೇರೆಯವ್ರಿಗೂ ನೀವು ಸೇಲ್ ಕೂಡ ಮಾಡಬಹುದು. ಸರ್ ಇನ್ನೊಂದು ಪ್ಲಸ್ ಏನಂದ್ರೆ ಲೋ ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪರ್ 1 or 2 years ಅಲ್ಲಿ ಡಬಲ್ ಆಗುತ್ತೆ. ನಾವು ಹೈ ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಪರ್ ಇಯರ್ ನಾವು ವೇಟ್ ಮಾಡಿದ್ರೆ 500 rupees ಇಂದ 1000 rupees ಮಾತ್ರ ಹೈಕ್ ಆಗುತ್ತೆ ಅಷ್ಟೇ ಅಲ್ಲಿ. ಓಕೆ ಓಕೆ, ಕೇಳಿಸ್ಕೊಂಡ್ರಲ್ಲ. ಇವ್ರು ಏನು ಸಿಂಪಲ್ ಆಗಿ ಹೇಳ್ತಾರೆ ಅಂದ್ರೆ ಪರ್ ಸ್ಕ್ವೇರ್ ಫೀಟ್ಗೆ 575 ರೂಪಾಯಿ ಅಂತ ಅಂದ್ರೆ ಒಂದ್ ಸೈಟ್ಗೆ ಒಂದು 3 ರಿಂದ 3.5 ಲಕ್ಷಕ್ಕೆ ಸಿಗುತ್ತೆ ನಿಮ್ಗೆ ಸೈಟು. ಒಂಥರ ಸ್ಲೀಪಿಂಗ್ ತರ. ನೀವು ಒಂದ್ಸರಿ ಇನ್ವೆಸ್ಟ್ ಮಾಡಿ ಬಿಟ್ರೆ ಸಾಕು, 1 ವರ್ಷ ಅಥವಾ 2 years ಆಯ್ತು ಅಂದ್ರೆ ಇದೇ ಡಬಲ್ ಅಥವಾ ಟ್ರಿಬಲ್ ಆಗಿರುತ್ತೆ. 1:4 ಆಯ್ತು ಅಂದ್ರೆ ನೀವು ಇನ್ ಕೇಸ್ ಇಲ್ಲಿ ಮನೆ ಕಟ್ಟಲಿಲ್ಲ ಅಂದ್ರೆ ನೀವು ಬೇರೆಯವ್ರಿಗೆ ಸೇಲ್ ಮಾಡ್ಕೋಬಹುದು. ಇದೊಂದು ಬ್ಯೂಟಿಫುಲ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಸೈಟ್ ನ ತಗೋಬೇಕಂದ್ರೆ ಪರ್ ಸ್ಕ್ವೇರ್ ಫೀಟ್ ಒಂದು 4 ರಿಂದ 5 ಸಾವಿರ ಇರುತ್ತೆ. ಬಟ್ ಇಲ್ಲಿ ನಿಮ್ಗೆ ಜಸ್ಟ್ 575 ರೂಪೀಸ್ಗೆ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ. ಸೊ ಈಗ ಆದ್ರೆ ನಿಮ್ಗೂ ಕೂಡ ಡೌಟ್ ಇರುತ್ತೆ, ಯಾಕೆ ಇಷ್ಟು ಕಮ್ಮಿ ಕೊಡ್ತಿದ್ದಾರೆ ಅಂತ. ಅದೇ ಡೌಟ್ ನನ್ನಲ್ಲೂ ಕೂಡ ಇದೆ, ಯಾಕೆ ಇಷ್ಟು ಪ್ರೈಸ್ ನ ಕಮ್ಮಿ ಕೊಡ್ತಾರೆ. ನಾವು ಜನರಿಗೆ ಮನವಿ ಮಾಡೋದು ಏನಂತಂದ್ರೆ ಪ್ರತಿಯೊಬ್ಬರು ಮೈಂಡ್ ಸೆಟ್ ಸೈಟ್ ಮಾಡ್ಬೇಕಂತ ಇದೆ, ಇಂಟೆನ್ಷನ್ ಇರುತ್ತೆ ಅವ್ರಿಗೆ. ಈಗ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ನಾವ್ ಹೇಳ್ತೀರಿ ಸರ್ ಯಾಕೆ ನಮ್ಗೆ ಸಿಗ್ತಲ್ಲ ಸರ್, 4000 ಇದೆ 5000 ಇದೆ ಅನ್ಬಿಟ್ಟು ಪ್ರತಿಯೊಬ್ಬರು ಅವ್ರು ಏನು ನಾನು ತಗೊಬೇಕಂತ ಒಂದು ಇದೆಯೋ ಸೈಟ್ಸ್ ಪ್ಲಾಟ್ಸ್ ಅದು ನಮ್ಮಲ್ಲಿ ಸಿಗುತ್ತೆ ಆ ಪ್ರೈಸ್ಗೆ. ಅದಕ್ಕೋಸ್ಕರ ನಾವು 575 ರೂಪೀಸ್ ಇಟ್ಟು ಪ್ರತಿಯೊಬ್ರು ಸೈಟ್ ತಗೊಂಡ್ಲೇಬೇಕನ್ಬಿಟ್ಟು ನಮ್ಮ ಅನಿಸಿಕೆ. ಸರ್ ಈಗ ಡಾಕ್ಯುಮೆಂಟೇಶನ್ ಅಂತ ಬಂದ್ರೆ ಹೇಗೆ ಸರ್? ಸರ್ ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಅಂತ ಬಂದಾಗ ನಮ್ಮ ಪ್ರಾಪರ್ಟಿ ಬಂದು DC ಕನ್ವರ್ಷನ್ ಆಗಿದೆ, DC ಕನ್ವರ್ಷನ್ ಖಾತಾ ಆಗಿದೆ, ಪ್ಲಸ್ ಅಪ್ರೂವಲ್ ಆಗಿದೆ. ಓಕೆ, ಸೊ ಇನ್ಮೇಲೆ ರಿಜಿಸ್ಟ್ರೇಷನ್ ಹೋಗ್ಬೋದು. ಆಲ್ಮೋಸ್ಟ್ ಅಲ್ಲಿ ನಾನು ಹೇಳ್ದೆ ಅವಾಗ ನಿಮ್ಗೆ ಒಂದು ಫಸ್ಟ್ ಒಮ್ಮೆ ನಾನು ಇದ್ರಲ್ಲಿ ಮಾತಾಡ್ಬೇಕಾದಾಗ ಸರ್ ಲಾಸ್ಟ್ ಮಂತ್ ಜನವರಿ ಟು ಫೆಬ್ರವರಿ 15th ಒಳಗಡೆ ನಮ್ಮಲ್ಲಿ ಬಂದ್ಬಿಟ್ಟು 227 ರಿಜಿಸ್ಟ್ರೇಷನ್ ಆಗಿದೆ. ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಬೇಕಂದ್ರೆ ಹೋಗ್ಬೋದು. 100% ಟೈಟಲ್ ಕ್ಲಿಯರ್ ಇದೆ. ಕಾರ್ತಿಕ್ ಅವರೇ, ಯಾವುದೇ ಒಂದು ಸೈಟ್ ನ ತಗೋಬೇಕಂತ ಅಂದ್ರೆ ಡಿಸ್ಟೆನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಈಗ ಬೆಂಗಳೂರಿಂದ ಆಗಿರ್ಬೋದು, ಇಲ್ಲ ಗೌರಿಬಿದನೂರಿಂದ ಆಗಿರ್ಬೋದು, ಇಲ್ಲಿ ಈ ಲೊಕೇಶನ್ಸ್ ಗೆ ರೀಚ್ ಆಗ್ಬೇಕಂದ್ರೆ ಎಷ್ಟು ನಿಮಿಷ ತಗೋಬಹುದು? ಸರ್ ಬೆಂಗಳೂರು ಹೆಬ್ಬಾಳದಿಂದ ನಮ್ಮ ಪ್ರಾಜೆಕ್ಟ್ ಗೆ ಬಂದ್ಬಿಟ್ಟು 1.5 hour ಜರ್ನಿ ಇದೆ. ಓಕೆ, ಗೌರಿಬಿದನೂರಿಂದ ನಮ್ಮ ಪ್ರಾಜೆಕ್ಟ್ ಗೆ 5 to 8 minutes ಜರ್ನಿ ಇದೆ. 5 to 8 minutes ಅದೇ. ಬಿಫೋರ್ ಹಿಂದೂಪುರ ಕರ್ನಾಟಕ ಆಂಧ್ರ ಬಾರ್ಡರ್ ಅಲ್ಲಿ ಬರುತ್ತೆ. ಓಕೆ, ಚೆಕ್ ಪೋಸ್ಟ್ ಇಂದ ಓನ್ಲಿ 2.5 kilometer ನಮ್ಮ ಪ್ರಾಜೆಕ್ಟ್ ಇದೆ. ಓಕೆ, ಇಲ್ಲಿ ಸುತ್ತಮುತ್ತ ಮನೆಗಳೆಲ್ಲ ಸರ್ ಸರೌಂಡಿಂಗ್ ಬಂದ್ಬಿಟ್ಟು ಇವ್ ನಾವ್ ಹೇಳಿದ್ರಲ್ಲ ಅವಾಗ ಜಸ್ಟ್ ಹಿಂದೂಪುರದಿಂದ ಗೌರಿಬಿದನೂರು ಟು ಹಿಂದೂಪುರ ಹೈವೇದಲ್ಲಿ ಜಸ್ಟ್ 800 meters ಅಲ್ಲಿ ಇಲ್ಲಿ ಬಂದು 3 values ಇದೆ. ನಾವು ಬರೋ 800 meter ಜರ್ನಿ ಮಾಡ್ತಾ ಇದ್ರಲ್ಲ ಹೈವೇ ಇಂದ ನಮ್ಮ ಪ್ರಾಜೆಕ್ಟ್ಗೆ
ಫಸ್ಟ್ ಬಂದ್ಬಿಟ್ಟು 25 lakhs ಇದೆ ಪರ್ ಸೈಟ್ ಎಂಟ್ರೆನ್ಸ್ ರೋಡ್ಗೆ. ಜಸ್ಟ್ ಮಿಡ್ಲ್ ಬಂತಂದ್ರೆ ನಿಮಗೆ 12.5, 13 lakhs, 15 lakhs ಗಂಟ ಸೈಟ್ ಇದೆ. ನಮ್ಮ ರೀಚ್ ಆದ್ರೆ ಜಸ್ಟ್ ಅಲ್ಲಿಂದ ನಮ್ಮ ಏನಿದೆ ಮಿಡ್ಲ್ ಇದರಿಂದ ರೀಚ್ ಆದ್ರೆ ಇದಕ್ಕೆ 300 ಮೀಟರ್ ಅಲ್ಲಿ 3.5 lakhs ಗೆಲ್ಲ ಸೈಟ್ ಸಿಗುತ್ತೆ. ಸೇಮ್ ನಮ್ಮಲ್ಲಿ ಏನು ಡಾಕ್ಯುಮೆಂಟೇಶನ್ ಇದೆಯೋ ಅಲ್ಲಿ 25 lakhs 800 meters ಬ್ಯಾಕ್ ಬೈ ಇದೆಯಲ್ಲ, ಸೇಮ್ ಡಾಕ್ಯುಮೆಂಟೇಶನ್ ಇದೆ ಸರ್ ಇಲ್ಲಿ ಒಳಗೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಲೈಕ್ ಸೈಟ್ ನ ತಗೋಬೇಕು, ಅವ್ರ ಹತ್ರ ಜಾಸ್ತಿ ದುಡ್ಡು ಇರಲ್ಲ, ಲೈಕ್ EMI ಆಪ್ಷನ್ಸ್ ಏನಾದ್ರು ಉಂಟಾ ಸರ್? EMI ಆಪ್ಷನ್ ಬಂದ್ಬಿಟ್ಟು ಬ್ಯಾಂಕ್ ಅಲ್ಲಿ ಇವಾಗ ಕಸ್ಟಮರ್ಗೆ ನಾವು ರೆಫರ್ ಮಾಡ್ಬಿಟ್ಟು ಅವ್ರ ಹತ್ರ ಅಮೌಂಟ್ ಇರುತ್ತೋ ಇಲ್ಲ ಗೊತ್ತಿಲ್ಲ, ಸಪೋಸ್ 1 lakh ಬುಕಿಂಗ್ ಅಂತ ಅಮೌಂಟ್ ಕೊಟ್ಟಾಗ ಲೋನ್ ಬೇಕಾದ್ರೂ ನಾವೇ ಮಾಡ್ಕೊಡ್ತೀವಿ. ಕಂಪ್ನಿ EMI ಕೂಡ ಪ್ರೊವೈಡ್ ಮಾಡುತ್ತೆ. ಓಕೆನಾ? ಏನಾದ್ರೂ ನಂಗೆ 3 ಲಕ್ಷ ಇಲ್ಲ 4 ಲಕ್ಷ ಇಲ್ಲ ಬಟ್ ಅದು ಸೈಟ್ ತಗೋಬೇಕಂತ ಕನ್ಸಿದ್ರೆ ನೋ ವರೀಸ್, EMI ಆಪ್ಷನ್ಸ್ ಇಲ್ಲ ಅಂದ್ರೂ ಇವ್ರ ನಂಬರ್ ಕೊಟ್ಟಿರ್ತಾರಲ್ಲ ಕಾಂಟ್ಯಾಕ್ಟ್ ಮಾಡಿ ಲೋನನ್ನ ಹೇಗೆ ಮಾಡಿಸ್ಕೊಡೋದು ಮತ್ತೆ ಇದು ಹೆಂಗೆ ತಗೋಬೇಕು ಪ್ರತಿಯೊಂದನ್ನು ಕೂಡ ಅವರೇ ಗೈಡ್ ಮಾಡ್ತಾರೆ. ಯಾವ ಬ್ಯಾಂಕಲ್ಲಿ ಏನೆಲ್ಲ ಲೋನ್ ಮಾಡಿಸ್ಬೋದು ಅಂತಾನು ಕೂಡ ಹೇಳ್ಕೊಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಾನು ಅವಾಗಲೇ ಹೇಳ್ತಾ ಇದ್ದೆ, ಬೆಂಗಳೂರಲ್ಲಿ ಯಾವ್ದಾದ್ರು ಒಂದು ಮನೆನ ಲೀಸ್ಗೆ ಹಾಕ್ಸ್ಕೋಬೇಕಂದ್ರೆ 10 ಲಕ್ಷ 15 ಲಕ್ಷ ಕೊಡಬೇಕು. ಇಲ್ಲಿ ನೀವು ಒಂದು ಸೈಟ್ ತಗೋಬೇಕಂದ್ರೆ ಜಸ್ಟ್ 3 lakhs to 3.5 lakhs ಇರುತ್ತೆ. ಬನ್ನಿ ಒಂದ್ಸರಿ ನೋಡಿ ಹೇಗಿದೆ ಅಂತ. ನಾನು ಹೇಳ್ದೆ ಅಂತ ಬರಬೇಡಿ, ನೀವೊಂದ್ಸರಿ ಬನ್ನಿ. ನಿಮ್ಮ ಫ್ಯೂಚರ್ಗೆ ಇದು ಒಂದು ಒಳ್ಳೆ ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಆಗಿದೆ. ಒಂದು ಬ್ಯೂಟಿಫುಲ್ ಲೊಕೇಶನ್ ಕೂಡ ಇದು, ಯಾಕೆಂದ್ರೆ ಇಲ್ಲಿಂದ ಈ ಲೊಕೇಶನ್ ಇಂದ ಮೈನ್ ರೋಡ್ಗೆ ಜಸ್ಟ್ ಒಂದು 800 meters ಇದೆ. ಸೊ ಅದರಿಂದ ಮತ್ತೆ ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಎಲ್ಲಾ ತರ ಫೆಸಿಲಿಟೀಸ್ ಇದೆ. ಸಾಕಷ್ಟು ಸೈಟ್ಸ್ ಗಳಿದೆ, ಮತ್ತೆ ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ. ಸೊ ಎಲ್ಲಾ ತರ ಫೆಸಿಲಿಟೀಸ್ ಇರೋದ್ರಿಂದ ನೀವೊಂದ್ಸರಿ ಬನ್ನಿ, ಜಾಗನ ನೋಡಿ, ನಿಮ್ಗೆ ಪಿಕಪ್ ಡ್ರಾಪ್ ಎಲ್ಲ ಇರುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಬೇಕು ಅಂದ್ರೆ ಈ ನಂಬರ್ ಕಾಲ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ಮತ್ತೊಮ್ಮೆ ಹೇಳ್ತೀನಿ, ಜಸ್ಟ್ 575 rupeesಗೆ ಪರ್ ಸ್ಕ್ವೇರ್ ಫೀಟ್ ಇಲ್ಲಿ ಇರೋದು. ಸೊ ಇದೊಂದು ಲಕ್ಕಿ ಅಂತ ಹೇಳ್ಬೋದು. ಇನ್ ಕೇಸ್ ನೀವೇನಾದ್ರೂ ಒಂದು 3 ರಿಂದ 3.5 ಲಕ್ಷ ಈ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ 1 ವರ್ಷ ಆದ್ಮೇಲೆ ಇದೇ ಕಂಪ್ನಿಯವ್ರು ನಿಮ್ಗೆ 5 ಲಕ್ಷ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಸೊ ಇದು ಒಂದು ಬ್ಯೂಟಿಫುಲ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಸೊ ನಾವೇನಾದ್ರೂ ಇನ್ವೆಸ್ಟ್ ಮಾಡಿ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಎಷ್ಟೋ ಜನ ಹಾಳು ಮಾಡ್ಕೊಳ್ತಿರ್ತಾರೆ. ಸೊ ಅಂಥ ದುಡ್ಡ ನೀವೇನೋ ಸೈಟ್ ತಗೊಳ್ಳೋ ಆಸೆಗಳಿತ್ತು ಅಂತಂದ್ರೆ ಇಂಥ ಒಂದು ಜಾಗಕ್ಕೆ ಬಂದು ನೀಟಾಗಿ ಸೈಟ್ನ ನೋಡಿ, ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಲೋನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕ್ರಾಸ್ ವೆರಿಫೈ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದನ್ನು ಕೂಡ ನೀವು ಮಾಡ್ಕೋಬಹುದು. ಅಲ್ವಾ ಕಾರ್ತಿಕ್ ಅವರೇ? ವೀಕ್ಷಕರೇ, ಅವಾಗಲೇ ನಾನು ನಿಮಗೆ ವರ್ಚು ಎಮರಲ್ಡ್ ಸಿಟಿ ಬಗ್ಗೆ ಹೇಳ್ತಾ ಇದ್ದೆ. ಈ ಜಾಗದಲ್ಲಿ ನೀವೇನಾದ್ರೂ ಸೈಟ್ಸ್ಗಳನ್ನ ತಗೋಬೇಕಂದ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಇಲ್ಲಿಂದ ಸುಮಾರು 40 ನಿಮಿಷಕ್ಕೆ ನೀವು ಬೆಂಗಳೂರಲ್ಲಿರುವಂತಹ ಏರ್ಪೋರ್ಟ್ಗೆ ರೀಚ್ ಆಗ್ಬಹುದು, ಕೆಂಪೇಗೌಡ ಏರ್ಪೋರ್ಟ್ಗೆ. ಅದಾದ ನಂತರ ಗೌರಿಬಿದನೂರಿಗೆ ಒಂದು 8 ನಿಮಿಷಕ್ಕೆ ರೀಚ್ ಆಗ್ಬಹುದು. ಮತ್ತೆ ಇಂದೂಪುರ ಮಾರ್ಕೆಟ್ ಹತ್ರ ಇದೆ ಇಲ್ಲಿ, ಮತ್ತೆ ಹಾಸ್ಪಿಟಲ್ಸ್ ಆಗಿರ್ಬೋದು, ಮತ್ತೆ ರೈಲ್ವೆ ಸ್ಟೇಷನ್ ಹತ್ರ ಇದೆ. ಈಗ ಒಂದಲ್ಲ ಸಾಕಷ್ಟು ಫೆಸಿಲಿಟೀಸ್ ಇದೆ. ಸುಮಾರು ಒಂದು 477 ಸೈಟ್ಸ್ ಗಳಿದಾವೆ ಇಲ್ಲಿ. ಆಲ್ರೆಡಿ ಒಂದು 200 ಸೈಟ್ಸ್ ರಿಜಿಸ್ಟರ್ ಆಗಿದೆ. ಇನ್ನು ಮಿಕ್ಕಿದ್ದು ಮಾತ್ರ ರಿಜಿಸ್ಟರ್ ಆಗ್ಬೇಕಾಗಿರೋದು. ಆಲ್ರೆಡಿ ಜನ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ನಿಮ್ಗೇನಾದ್ರೂ ಬರ್ಲಿಕ್ಕೆ ಆಗಿಲ್ಲ ಅಂದ್ರೂ ಈ ನಂಬರ್ ಕಾಲ್ ಮಾಡಿದ್ರೆ ಸಾಕು, ಅವರೇ ಪಿಕಪ್ ಡ್ರಾಪ್ ಕೂಡ ಮಾಡ್ತಾರೆ. ಅಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಜಸ್ಟ್ 1 ಸೈಟ್ಸ್ಗೆ ಇಲ್ಲಿ ಜಸ್ಟ್ 3 lakhs 3.5 lakhs ಮಾತ್ರ ಆಗುತ್ತೆ. ಅದ್ರೂ 1 ಸ್ಕ್ವೇರ್ ಫೀಟ್ಗೆ 575 rupees ಆಗುತ್ತೆ. ಇದು ನಾನು ಎಲ್ಲೂ ಕೂಡ ನೋಡಿಲ್ಲ. ನೀವು ಕೂಡ ತಗೊಳ್ಳೋದಕ್ಕೆ ಮುಂದೆ 3 ಸರಿ ಇಲ್ಲ 4 ಸರಿ ನೋಡಿ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಪ್ರೈಸಸ್ ಆಗಿರ್ಬೋದು, ಪ್ರತಿಯೊಂದು ಚೆಕ್ ಮಾಡ್ಕೊಂಡು ನೀವು ಆರಾಮಾಗಿ ತಗೋಬಹುದು. ಇನ್ನು ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಬೇಕಂದ್ರೆ ನಾವಾಗಲೇ ಹೇಳಿದ ನಂಬರ್ ಇರುತ್ತೆ, ಕಾಲ್ ಮಾಡಿ ಒಂದ್ಸರಿ ಮಾತಾಡ್ಕೊಳ್ಳಿ. ಇದು ಕೇವಲ ಫ್ಲಾಟ್ ಅಲ್ಲ, ನಿಮ್ಮ ಕನಸಿನ ಮನೆ ಕಟ್ಕೊಳ್ಳೋಕೆ ಸೂಕ್ತವಾದ ಪ್ರೈಮ್ ಲಿವಿಂಗ್ ಅನುಭವ. ಪ್ರತಿ ಚದರ ಅಡಿಗೆ ಕೇವಲ 575 ರೂಪಾಯಿ ಮಾತ್ರ. ಇನ್ನು ತಡ ಬೇಡ, ವರ್ಚ್ಯೂ ಎಮರಾಲ್ಡ್ ಸಿಟಿಯಲ್ಲಿ ನಿಮ್ಮ ಪ್ರೀಮಿಯಂ ಫ್ಲಾಟ್ ಈಗಲೇ ಬುಕ್ ಮಾಡಿ ಭವಿಷ್ಯವನ್ನ ಸುರಕ್ಷಿತವಾಗಿಸಿ. ಹೆಚ್ಚಿನ ಮಾಹಿತಿಗಾಗಿ ಇಂದು ಸಂಪರ್ಕಿಸಿ ವರ್ಚ್ಯೂ ಎಮರಾಲ್ಡ್ ಸಿಟಿ, ನಿಮ್ಮ ಕನಸುಗಳ ಮನೆಗೆ ಮೊದಲ ಹೆಜ್ಜೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.